ತರಕಾರಿ ಬೇಕಾ? ತರಕಾರಿ ಬನ್ನಿ ಬನ್ನಿ, ತಾಜಾ ತಾಜಾ ತರಕಾರಿ ಒಳ್ಳೆ ಡಿಸ್ಕೌಂಟ್ ನಲ್ಲಿ ಸಿಗುತ್ತೆ. ಬನ್ನಿ. ಒಂದ್ ನಿಮಿಷ ನಿಂತ್ಕೊಳ್ಳಿ ಅಂಕಲ್, ಅಮ್ಮ ಬರ್ತಾ ಇದ್ದಾರೆ. ಈಗ ಹಾಕ್ತಾನೆ ಗೋಪಿ ಇವನಿಗೆ ಮೋಜು ಮಸ್ತಿಯ ಟೋಪಿ. ಹೇಳು ಪುಟ್ಟಿ, ಏನ್ ಬೇಕಿತ್ತು? ಅಯ್ಯೋ ಏನ್ ಮಾಡ್ತಿದ್ಯಾ ಗೋಪಿ? ಅಯ್ಯೋ ಗೋಪಿ, ಯಾಕೆ ನನ್ ಹಿಂದೆ ಬಿದ್ದಿದ್ಯಾ? ಬಿಟ್ಬಿಡು ನನ್ನ. ಅಯ್ಯೋ ಬಿಟ್ಬಿಡು ನನ್ನ. ಬಚಾವಾದೆ. ಎಲ್ಲಿ ನೋಡೋಣ ಇವತ್ತೇನೇನಿದೆ ಅಂತ. ಕೆಂಪು ಟೊಮ್ಯಾಟೊ, ಗುಲಾಬಿ ಕ್ಯಾರೆಟ್, ಹಸಿರು ದಂಟಿನ ಸೊಪ್ಪು, ನೇರಳೆ ಬದನೆಕಾಯಿ ಎಲ್ಲ ಇದೆ ಅಮ್ಮ. ಆದ್ರೆ ನಾನಿಲ್ಲ ಅಲ್ಲಿ. ಅಯ್ಯೋ, ನಿನ್ ಮರದ ಮೇಲೆ ಯಾಕೆ ಹೋದೆ? ಅಯ್ಯೋ ನಾನ್ ಬಂದಿಲ್ಲ ಅಮ್ಮ, ಆದ್ರೆ ನನ್ನನ್ನು ಇಲ್ಲಿ ಕಳಿಸಿದ್ದಾರೆ. ಗೋಪಿನೇ ಈ ಕೆಲಸ ಮಾಡಿದ್ದು. ನೋ ಗೋಪಿ. ಅಮ್ಮ, ಕನಿಂಗ್ ಫ್ರೂಟ್. ಇದು ಹಲಸಿನ ಹಣ್ಣು. ಕನಿಂಗ್ ಫ್ರೂಟ್. ಹಲಸಿನ ಹಣ್ಣು. ಕನಿಂಗ್ ಫ್ರೂಟ್. ಹಲಸಿನ ಹಣ್ಣು. ಕನಿಂಗ್ ಫ್ರೂಟ್. ಹಲಸಿನ ಹಣ್ಣು. ಒಂದ್ ನಿಮಿಷ ಸುಮ್ನಿರ್ತೀರಾ? ಇದು ಹಲಸಿನ ಹಣ್ಣು ಹೌದು, ಕನ್ನಿಂಗ್ ಫ್ರೂಟು ಕೂಡ. ಅಂದ್ರೆ ಇದು ಕಪ್ಪಟಿ ಹಲ್ಸು. ಇಬ್ರಿಗೂ ಖುಷಿನಾ? ಅಮ್ಮ, ಸಿಂಗಲ್ ಹಣ್ಣು ಡಬಲ್ ರೋಲ್ ಆಗೋದಿಕ್ಕೆ ಹೇಗ್ ಸಾಧ್ಯ? ಸಾಧ್ಯ ಇದೆ ಅಂಕಲ್. ನೀವು ಇದ್ರದೊಂದು ಕತೆ ಕೇಳಿದ್ರೆ ಆಗ ನಿಮ್ಗೆ ಗೊತ್ತಾಗುತ್ತೆ. ಏನು ಇದ್ರ ಕತೆನಾ? ಅಮ್ಮ, ಇದ್ರ ಕತೆ ಕೇಳ್ಬೇಕು ಅಂತ ನನಗೂ ತುಂಬಾ ಆಸೆ ಆಗ್ತಾ ಇದೆ. ಪ್ಲೀಸ್ ಹೇಳಿ ಅಮ್ಮ. ನಾವು ಕೇಳಿಸ್ಕೊತೀವಿ ಅಮ್ಮ. ಇದೊಂದು ಹಳೇ ಕತೆ. ವಿಜಯನಗರದಲ್ಲಿ ಭಾಸ್ಕರ್ ಅನ್ನೋ ಒಬ್ಬ ವ್ಯಾಪಾರಿ ವ್ಯಾಪಾರ ಮಾಡ್ಬೇಕು ಅಂತ ಬರ್ತಿದ್ದ. ಆದ್ರೆ ಈ ಸಲ ಅವನ್ ಗಾಡಿಲಿ ಹಣ್ಣು, ಧಾನ್ಯಗಳು ಮತ್ತೆ ಸಾಮಗ್ರಿಗಳ ಮಧ್ಯದಲ್ಲಿ ಇನ್ನೂ ಒಬ್ರಿದ್ರು. ಅದ್ಯಾರು ಅಂದ್ರೆ ಅವನ ಗುಂಗುಂಡಾದ ಮುದ್ದುದಾದ ಮಗ ಭಾನುವರ್ಮ. ಭಾನು, ಈ ಕಡೆ ಸ್ವಲ್ಪ ನೋಡು ಪುಟ್ಟ. ನೀನು ವಿಜಯನಗರ ನೋಡ್ಬೇಕು ಅಲ್ವಾ? ಎಲ್ಲಿದೆ ಎಲ್ಲಿದೆ? ಅಬ್ಬಬ್ಬಾ, ಎಷ್ಟು ಚೆನ್ನಾಗಿದೆ ನೋಡಕ್ಕೆ. ಓ, ಹೇಗಿದ್ದೀರಾ ಯಜಮಾನ್ರೆ? ನಾನಂತೂ ಚೆನ್ನಾಗಿದ್ದೀನಪ್ಪ. ಕಂದ, ಹೋಗಿ ಈ ಹಣ್ಣುಗಳನ್ನೆಲ್ಲ ಚಿಕ್ಕಪ್ಪನಿಗೆ ಕೊಟ್ಬಿಡ್ಬಾ. ಸರಿ ಚಿಕ್ಕಪ್ಪ. ಚಿಕ್ಕಪ್ಪ, ಇದೇನಿದು? ಅಯ್ಯೋ, ನಾನು ಹೇಳೋದೇ ಮರ್ತಿದ್ದೆ. ಭಾಸ್ಕರ್ನ ಮಿತ್ರ ಚಿರಂಜಿ ಹತ್ತಿ, ಬಾಳೆಹಣ್ಣು ಮತ್ತೆ ದ್ರಾಕ್ಷಿ ವ್ಯಾಪಾರಿ ಆಗಿದ್ದ. ಚಿರಂಜಿ ಚಿಕ್ಕಪ್ಪ. ಓಹೋ, ಈ ಸಲ ನನ್ನ ಚಿಕ್ಕ ವ್ಯಾಪಾರಿ ಮಿತ್ರನು ಬಂದಿದ್ದಾರೆ. ಕಂದ ಭಾನು, ಈ ಒಂದು ನಾಣ್ಯ ತಗೋ, ಹೋಗಿ ಸಂತೆನ ಸುತ್ಕೊಂಡ್ ಬಾ. ಅಷ್ಟ್ರಲ್ಲಿ ನಾವು ಒಂದು ಮುಖ್ಯವಾದ ಕೆಲಸನ ಮುಗಿಸ್ಕೊಂಡ್ ಬರ್ತೀವಿ. ಆಯ್ತು ಅಪ್ಪ. ಕಟ್ಟಿದ್ದ ಕರುನ ಖಾಲಿ ಮೈದಾನದಲ್ಲಿ ಬಿಟ್ಟಾಗ ಎಷ್ಟು ಖುಷಿ ಸಿಗುತ್ತೋ ಅಷ್ಟೇ ಖುಷಿ ಭಾನುವರ್ಮನ್ಗೆ ವಿಜಯನಗರದ ಸಂತೆಯಲ್ಲಿ ಸಿಗ್ತಾ ಇತ್ತು. ಬಣ್ಣ ಬಣ್ಣದ ಅಂಗಡಿಗಳಿತ್ತು, ಇನ್ನೊಂದ್ ಕಡೆ ಆಟ, ಮತ್ತೊಂದ್ ಕಡೆ ವ್ಯಾಪಾರ. ಜಿಲೇಬಿ ಒಂದು ನಾಣ್ಯಕ್ಕೆ 4. ಖಾಲಿಯಾಗುತ್ತೆ. ಬೇಗ ಬನ್ನಿ, ಬೇಗ ಬನ್ನಿ. ಒಂದು ನಾಣ್ಯಕ್ಕೆ 4? ನಮ್ ಕಡೆ ಅಂತೂ 6 ಕೊಡ್ತಾರೆ. ಹಾಗಾದ್ರೆ ಹೋಗಿ ಅಲ್ಲೇ ತಗೋ. ಬನ್ನಿ ಬನ್ನಿ, ಒಂದು ನಾಣ್ಯಕ್ಕೆ 1 ಹಣ್ಣು. ಇದಕ್ಕಿಂತ ಕಡಿಮೆಗೆ ನಿಮ್ಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ಒಂದು ನಾಣ್ಯಕ್ಕೆ ಇಷ್ಟು ದೊಡ್ಡ ಹಣ್ಣ? ಇದು ಹಲಸಿನ ಹಣ್ಣು ಮಗು. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಇದರ ರುಚಿ ಬೆಲ್ಲ ಮತ್ತೆ ಸಕ್ಕರೆಗಿಂತ ಜಾಸ್ತಿ ಅಂತೆ. ಒಂದ್ಸಲ ಇದರ ರುಚಿ ನೋಡು. ತಗೊಳ್ಳಿ 1 ನಾಣ್ಯ. ಆದ್ರೆ ಇದ್ರಲ್ಲಿ ಮುಳ್ಳಿದೆ.
ಇದೇನಿದೆ? ಇದು ಸಿಪ್ಪೆ ಮಗು. ಇದನ್ನ ಕುಯ್ದು ಒಳಗಿರೋ ಹಣ್ಣನ್ ತಿನ್ಬೇಕು. ಹೌದಾ? ಹಾ. ವ್ಯಾಪಾರಿ ಅಪ್ಪಂಗೆ ವ್ಯಾಪಾರಿ ಮಗ ನಾನು. ಒಂದೇ ನಾಣ್ಯಕ್ಕೆ ಇಷ್ಟು ದೊಡ್ಡ ಹಣ್ಣನ್ ತಂದಿದೆ ನಾನು. ಇದನ್ನ ನೋಡಿದ್ರೆ ಅಪ್ಪ ಖುಷಿ ಪಡ್ತಾರೆ. ಅಯ್ಯೋ ಮುಳ್ಳು! ಇಲ್ಲ ಇಲ್ಲ, ಬೀಳುತ್ತೆ ಬೀಳುತ್ತೆ. ಏನ್ ಮಾಡ್ಲಿ ಏನ್ ಮಾಡ್ಲಿ? ವಾ, ಬೆಲ್ಲ ಮತ್ತೆ ಸಕ್ಕರೆ ಏನು, ಇದ್ರ ಮುಂದೆ ಜೇನುತುಪ್ಪ ಕೂಡ ಕಡಿಮೆನೆ. ಇದು ಸಿಹಿ ಏನೋ ಇದೆ, ಆದ್ರೆ ಅಂಟಂಟು ಇದೆ. ಅಯ್ಯೋ, ಇದೇನಿದೆ ಹಿಂಗ ಅನ್ಕೊಂಡಿದೆ. ಅರೆ, ಇದಂತೂ ಬಟ್ಟೆಗೆ ಅಂಟ್ಕೊಂಡಿದೆ. ಇದೇನಾಗೋಯ್ತು? ಅಪ್ಪ ಇನ್ನೇನ್ ಬಂದ್ಬಿಡ್ತಾರೆ. ಈಗೇನ್ ಮಾಡ್ಲಿ? ಬಿಸಿ ನೀರು. ಭಾನುವರ್ಮ, ಅಯ್ಯೋ, ಅಪ್ಪ ಏನಾದ್ರೂ ನನ್ನ ಈ ಸ್ಥಿತಿಲಿ ನೋಡಿದ್ರೆ ಅವ್ರು ತುಂಬಾ ಕೋಪ ಮಾಡ್ಕೋತಾರೆ. ಓ ಭಾನುವರ್ಮ, ನನಗನ್ಸುತ್ತೆ ವಿಜಯನಗರ ತುಂಬಾ ಇಷ್ಟ ಆಗಿರ್ಬೇಕು ಅವನಿಗೆ. ನಾವು ಅರಮನೆಯಿಂದ ವಾಪಸ್ ಬರೋ ಹೊತ್ತಿಗೆ ಅವನು ಬಂದಿರ್ತಾನೆ ಅಂತ ಅನ್ಸುತ್ತೆ. ಹಾಗಾದ್ರೆ ಬನ್ನಿ, ಕೈಕಾಲು ಮುಖ ತೊಳ್ಕೊಂಡು ಹೋಗೋಣ. ರಾಜ ಅವರು ಕಾಯ್ತಿರ್ತಾರೆ ಅನ್ಸುತ್ತೆ. ಬನ್ನಿ ಹೋಗೋಣ. ದಿನಾ ಪೂರ್ತಿ ಓಡಾಡಿದ ಭಾನುವರ್ಮ ಕೂತಲ್ಲೇ ಮಲಗ್ಬಿಟ್ಟ. ಚುಂಗಿ, ಇಲ್ಲಿ ಯಾರು ಇಲ್ಲ ಅಂತ ಅನ್ಸುತ್ತೆ. ಕಳ್ಳರು ಬಂದಿದ್ದಾರೆ. 1 2 3 4 ಎಷ್ಟಾಗುತ್ತೋ ಅಷ್ಟು ಕುರಿಗಳನ್ನ ತಗೊಂಡು ಹೋಗ್ಬಿಡೋಣ ಚುಂಗಿ. ಮುಂಗಿ, ಇಲ್ಲಿ ನೋಡು, ಈ ಕುರಿ ಎಷ್ಟೊಂದು ಗುಂಡ್ಗುಂಡಕ್ಕಿದೆ. 4ಕ್ಕೆ ಇದೊಂದೇ ಸಮವಾಗಿದೆ. ಕಿರ್ಚಿದ್ರೆ ಜನ ಎಲ್ಲರೂ ಸೇರ್ತಾರೆ. ಅಪ್ಪಂಗೂ ಹೇಳ್ತಾರೆ. ಬೇಡ ಬೇಡ, ಈಗ ನಾನು ಸುಮ್ಮನೆ ಇರೋದೇ ಒಳ್ಳೇದು. ಚುಂಗಿ, ಒಂದ್ಸಲ ನೋಡು, ನಾವು ಕತ್ಲೆಯಲ್ಲಿ ಕುರಿ ಮರಿ ಅಂತ ಆನೆ ಮರಿ ಎತ್ಕೊಂಡ್ ಬಂದಿಲ್ಲ ತಾನೆ. ಇದನ್ನ ಹೊತ್ತು ಹೊತ್ತು ಕೈಯೆಲ್ಲ ನೋವು ಬರ್ತಿದೆ. ಅಯ್ಯೋ, ಎದಳು ಮುಂಗಿ, ಕುರಿಗೆ ಸುಸ್ತಾಗಿದೆ ಅನ್ಸುತ್ತೆ ಕಣ. ನೋಡು, ಇದೆಷ್ಟೋ ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ ಅಂತ. ಅಯ್ಯೋ, ಸೀನೋ ಅಂತ ಕುರಿನಾ? ನಾನು ಕುರಿ ಅಲ್ಲ, ಭಾನುವರ್ಮ. ಮುಂಗಿ, ಇದ್ಯಾವ್ದೋ ಮಾತಾಡೋ ಕುರಿ ಕಣೋ. ಇದು ಕುರಿ ಅಲ್ಲ, ಭೂತ ಭೂತ. ನನಗಂತೂ ಭಯ ಆಗ್ತಾ ಇದೆ. ನನ್ಗೂನು. ಭೂತ. ಈಗೇನ್ ಮಾಡೋದು? ಅಯ್ಯೋ, ಎಲ್ಲ ಓಡೋಗ್ತಿದ್ದೀರಾ? ನನ್ ಜೊತೆ ಮಾತಾಡಲ್ವಾ? ಅರೆ, ಮಾತಾಡ್ಕೊಂಡಾದ್ರೂ ಹೋಗಿ. ಅಯ್ಯೋ, ಇದಂತೂ ಭಾನುವರ್ಮನ್ ಧ್ವನಿ ಅಲ್ವಾ? ಭಾನುವರ್ಮ, ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ಅಪ್ಪ, ನೀವು? ನಾನೇನು ಮಾಡಿಲ್ಲ. ಇದೆಲ್ಲ ಕಪಟಿ ಹಲ್ಸ್ ಮಾಡಿರೋದು.
ಒಂದ್ ವೇಳೆ ನೀನ್ ಕೈಗೆ ಎಣ್ಣೆ ಹಾಕಿದಿದ್ರೆ ಆ ಹಲ್ಸು ಕೈಗೆ ಅಂಟ್ಕೋತಿರ್ಲಿಲ್ಲ. ಈಗ ಏನು ಪರವಾಗಿಲ್ಲ ಬಿಡು, ಪಾಠ ಕಲ್ತ್ಕೊಂಡ್ಯಲ್ಲ. ಇದ್ರಲ್ಲೇನಿದೆ ಅಪ್ಪ? ಭಾನು, ರಾಜ ವಿದ್ಯಾಧರ ಅವರು ಒಂದು ಉಡುಗೊರೆನ ಕೊಟ್ಟು ಕಳ್ಸಿದ್ದಾರೆ. ಏನಿದೆ? ಇದ್ರಲ್ಲಿ ಕೂಡ ಕಪಟಿ ಹಲ್ಸು. ನನಗಿನ್ನ ಯಾವ್ದೇ ತೊಂದರೆ ಸಿಕ್ಕಾಕೊಳಕ್ ಇಷ್ಟ ಇಲ್ಲ, ಬೇಡ. If you like this video, subscribe to our channel Murthy Media.